ಸಾಕಷ್ಟು. ಸಾಮಾನ್ಯವಾಗಿ ಮಾನವನಿಗೆ ಎಷ್ಟು ಕೊಟ್ಟರೂ ಇನ್ನೂ ಬೇಕು ಎಂದೇ ಕೇಳ್ತಾ ಇರ್ತಾನೆ. ಅದು ಏನೇ ಆಗಿರಲಿ ಇನ್ನೂ ಬೇಕು ಅಂತಲೇ ಹೇಳ್ತಾನೆ. ಇದು ಮಾನವನ ಸಹಜ ಗುಣ. ಮಹಿಳೆಯೊಬ್ಬಳು ತುಳಸಿ ಪೂಜೆ ಮಾಡಲು ಬಂದಿರ್ತಾಳೆ. ಆ ಪೂಜೆಯ ತಟ್ಟೆಯಲ್ಲಿ ಸ್ವಲ್ಪ ಬೆಲ್ಲವನ್ನು ನೈವೇದ್ಯಕ್ಕಾಗಿ ಇಟ್ಟಿದ್ದಳು. ಅದನ್ನು ಅಲ್ಲಿಯೇ ಇದ್ದ ನಾಯಿಯೊಂದು ಕಚ್ಕೊಂಡು ಹೋಗಿಬಿಡುತ್ತೆ. ಮಹಿಳೆಗೆ ತುಂಬ ದುಃಖವಾಗುತ್ತೆ. ಬಹಳವಾಗಿ ಅಳ್ತಾಳೆ. ಇದನ್ನು ನೋಡಿ ಪಕ್ಕದ ಮನೆಯವರು ಅಳಬೇಡ ಅಂತ ಹೇಳಿ 1 kg ಬೆಲ್ಲವನ್ನು ತಂದು ಕೊಡ್ತಾರೆ. ಆದರೂ ಆಕೆ ಅಳು ನಿಲ್ಲಿಸಲಿಲ್ಲ. ಕಾರಣ ಕೇಳಿದಾಗ ನಾನು ಇಟ್ಟಿದ್ದು ಎಲ್ಲ ಸೇರಿದರೆ 1/4 kg ಆಗ್ತಿತ್ತು ಅಂತ ಹೇಳ್ತಾಳೆ. ಹೀಗೆ ನಮ್ಮ ಜೀವನವೂ ಸಹ. ಒಂದು ಊರಿನಲ್ಲಿ ಒಬ್ಬ ಯುವಕ ಇರ್ತಾನೆ. ಅವನಿಗೆ ತಾನೇ ಈ ಊರಿನಲ್ಲಿ ಶ್ರೀಮಂತನಾಗಿರಬೇಕು ಅಂತ ಹೇಳಿ ಸಂಕಲ್ಪವನ್ನು ಮಾಡಿ ಹೊರಡ್ತಾನೆ. ದಾರಿಯಲ್ಲಿ ಸಂತನೊಬ್ಬನನ್ನು ನೋಡ್ತಾನೆ. ಅವನು ತನಗೆ ಸಹಾಯ ಮಾಡಬಹುದು ಅಂತ ಅಂದ್ಕೊಂಡು ಮಾತನಾಡಿಸ್ತಾನೆ. ಅವನಿಗೆ ತಿಳಿಯಿತು. ನಿನಗೇನು ಬೇಕು ಅಂತ ಕೇಳ್ತಾನೆ. ಆಗ ಆ ಯುವಕ ಹೇಳ್ತಾನೆ, ನಾನು ಶ್ರೀಮಂತನಾಗಿರಬೇಕು ಅಂತ. ಸಂತನು ಆಗಲಿ, ನಿನಗೆ ಎಷ್ಟು ಬೇಕು ಅಂತ ಕೇಳ್ತಾನೆ. ಯುವಕನು ತನಗೆ ತಿಳಿದಷ್ಟು ಮೊತ್ತದ ಹಣ ಕೊಡಿ ಅಂತ ಕೇಳ್ತಾನೆ. ಸಂತ ಕೇಳ್ತಾನೆ, ಇಷ್ಟು ಸಾಕೆ ಅಂತ. ಆಗ ಯುವಕನಿಗೆ ತಿಳಿಯಿತು. ಇನ್ನೂ ಹೆಚ್ಚಾಗಿ ಕೇಳೋಣವೆಂದು ನಾಳೆ ಬರುತ್ತೇನೆ ಅಂತ ಹೇಳ್ತಾನೆ. ಮನೆಗೆ ಹೋಗಿ ಇನ್ನೂ ಹೆಚ್ಚಾಗಿ ಕೇಳೋಣ ಅಂಥೇಳಿ ನಿರ್ಧಾರವನ್ನು ಮಾಡ್ತಾನೆ. ಮತ್ತೆ ಸಂತನ ಬಳಿಗೆ ಬರ್ತಾನೆ. ಆಗಲೂ ಸಂತನು ಕೊಡುತ್ತೇನೆ, ಆದರೆ ನಿನಗೆ ಇಷ್ಟು ಸಾಕೆ ಅಂತ ಮತ್ತೆ ಕೇಳ್ತಾನೆ. ಪುನಃ ಯುವಕನಿಗೆ ಆಸೆ ಹೆಚ್ಚಾಯಿತು. ಇವರು ಕೊಡುವಾಗ ತೆಗೆದುಕೊಳ್ಬೇಕು ಅಂತ ಹೇಳಿ ಭಾವಿಸಿ ಮತ್ತೆ ಮನೆಗೆ ಹೋಗ್ತಾನೆ. ನಾಳೆ ಬರ್ತೀನಿ ಅಂಥೇಳಿ. ಆದರೆ ಮಾರನೆಯ ದಿನ ಸಂತರು ಅಲ್ಲಿರಲಿಲ್ಲ.